ಮಕ್ಕಳೇ, 8ನೇ ತರಗತಿಯಲ್ಲಿರುವಂಥ ಪದ್ಯ 5ನೇ ಪದ್ಯ ವಚನಾಮೃತ ಪದ್ಯವನ್ನು ಟೀಚ್ ಮಾಡ್ತಾ ಹೋಗ್ತೀನಿ. ಇದನ್ನ ತರಗತಿಯಲ್ಲಿ ನೋಡ್ತಾ ಹೋಗಿ. ಬೆಳಗಿನ ಶುಭೋದಯ ವಿದ್ಯಾರ್ಥಿಗಳೇ. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗಿ ಬಡಿದು ಬುದ್ಧಿ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ್ಯ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗಿ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ್ಯ. ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗಿ ಜಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ್ಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗಿ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ್ಯ. ಗುಹೇಶ್ವರ ನಿಮ್ಮ ಕಾಲದ ಕಟ್ಟಲೆ ಕಲಿತನಕ್ಕೆ ನಾ ಬೆರಗಾದನು ಅಲ್ಲಮ್ಮ ಪ್ರಭು. ಕಾಯಕದಲ್ಲಿ ನಿಂತನಾದಡೆ ಗುರುದರ್ಶನವಾದಡು ಮರೆಯಬೇಕು. ಲಿಂಗ ಪೂಜೆಯಾದಡು ಮರೆಯಬೇಕು. ಜಂಗಮ ಮುಂದೆ ನಿಂತಿದಡು ಹಂಗ ಅರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದೊಳಗು ಆಯ್ದಕ್ಕಿ ಮಾರಯ್ಯ. ಕಾಗೆ ಮರಿ ಕೋಗಿಲೆಯಾಗಬಲ್ಲದೆ, ಆಡಿನ ಮನಿ ಆನೆಯಾಗಬಲ್ಲದೆ, ಸಿಳನಾಯಿ ಸಿಂಹದ ಮರಿಯಾಗಬಲ್ಲದೆ, ಅರಿವು ಆಚಾರ ಸಾಮಜ್ಞಾನವನ್ನು ಅರಿಯದೆ ನಾಮ ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖವ ನೋಡಲಾಗದು ಅಮ್ಮಗೇಶ್ವರ ಅಮ್ಮಗೆ ರಾಯಮ್ಮ. ಮಾನವ ಗೆದ್ದಿಹನೆಂದು ತನುವ ಕರಗಿಸಿ ಕಾಯವ ಮರಗಿಸಿ ನಿದ್ರೆ ಕೆಡಿಸಿ ವಿದ್ಯೆ ಕಲಿಹನೆಂಬ ಬುದ್ಧಿಹೀನರ ನೀವು ಕೇಳಿರೋ. ನಿಮ್ಮ ಶರಣರು ಮನವನೆಂತು ಗೆದ್ದಿಹನೆಂದೆಡೆ ಕಾಮ ಕ್ರೋಧವ ನೀಗಿ ಲೋಭಮೋಹ ಮದ ಮತ್ಸರವ ಛೇದಿಸಿ ಆಸೆ ರೋಷ ಒಡೆದು ಜಗದ ಪಾಶವ ಬಿಟ್ಟು ಆ ಮರುಗಿಸುವ ಕಾಯಕವನ್ನೇ ಪ್ರಸಾದ ಕಾಯಕವ ಮಾಡಿ ಸರಿಹಿದರು. ಕೆಡಿಸುವ ನಿದ್ರೆಯೇನೆ ಯೋಗ ಸಮಾಧಿಯ ಮಾಡಿ ಸುಖವ ನಡೆಸಿ ಜಗವನ್ನೇ ಗೆದ್ದ ಶರಣರ ಬುದ್ಧಿಹೀನರೆತ್ತ ಬಲ್ಲರೋ ಅಪ್ಪಣ್ಣ ಪ್ರಿಯ ಚೆನ್ನಬಸವಣ್ಣ ಶಿವಶರಣೆ ಲಿಂಗಮ್ಮ. ಕೃತಿಕಾರ ಪರಿಚಯ. ಆಲಮ್ಮ ಪ್ರಭು 12ನೇ ಶತಮಾನದ ಪ್ರಸಿದ್ಧ ಚಿಂತಕ, ತತ್ವಜ್ಞಾನಿ, ಶಿವಶರಣ ಮತ್ತು ವಚನಕಾರ. ಈತನು ಜನಿಸಿದ್ದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿಯಲ್ಲಿ. ಈತನ ತಂದೆ ನಿರಾಂಕಾರ ಮತ್ತು ತಾಯಿ ಸುಜ್ಞಾನಿ. ಈತ ಕಲ್ಯಾಣದಲ್ಲಿ ಬಸವಣ್ಣ ಸ್ಥಾಪಿತ ಶೂನ್ಯ ಪೀಠದ ಅಧ್ಯಕ್ಷರಾಗಿ ಅನೇಕರಿಗೆ ಮಾರ್ಗದರ್ಶನ ನೀಡಿದವನು. ಅವನು ಒಬ್ಬ ಅನುಭವಿ. ಸತ್ಯಶೋಧನೆಯೇ ಅವನ ಜೀವನ ಪರಮ ಗುರಿಯಾಗಿತ್ತು. ಅವನ ವಚನಗಳ ಬೆರಗು ಮತ್ತು ಬೆಡಗಿನಿಂದ ಕೂಡಿವೆ. ಗುಹೇಶ್ವರ ಎಂಬುದು ಈತನ ವಚನಗಳ ಅಂಕಿತ. ಅಲ್ಲಮ್ಮ ಪ್ರಭು ಜನ್ಮ 12ನೇ ಶತಮಾನ. ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿ. ತಂದೆ ನಿರಾಂಕಾರ, ತಾಯಿ ಸುಜ್ಞಾನಿ. ವಚನಗಳ ಅಂಕಿತ ನಾಮ ಗುಹೇಶ್ವರ. 2ನೇ ಪದ್ಯ. ಮೊದಲು 2ನೇ ಪದ್ಯ ಬರೆದಿರುವಂಥ ವಚನಗಾರ್ತಿ ವಚನಕಾರ ಆಯ್ದಕ್ಕಿ ಮಾರಯ್ಯ. ಈತನ ಕಾಲ ಕ್ರಿಸ್ತಶಕ ಸುಮಾರು 1160. ಶಿವಶರಣರ ವಚನಕಾರ. ರಾಯಚೂರು ಜಿಲ್ಲೆಯ ಅಮರೇಶ್ವರದ ಆಯ್ದಕ್ಕಿ ಲಕ್ಕಮ್ಮನ ಪತಿ ಆಯ್ದಕ್ಕಿ ಮಾರಯ್ಯ ಎಂದೇ ಪ್ರಸಿದ್ಧ. ಈವರೆಗೆ ಈತನ ಸುಮಾರು 32 ವಚನಗಳು ದೊರೆತಿವೆ. ಎಂಥ ಪರಿಸ್ಥಿತಿ ಎದುರಾದರೂ ಕಾಯಕ ಬಿಡದೆ ಮಾಡಬೇಕು. ಕಾಯಕ ಮಾಡಿ ಬದುಕಬೇಕು. ಯಾಚನೆ ಮಾಡಬಾರದು ಹಾಗೂ ಕೂಡಿಡಬಾರದು ಎಂದು ಹೇಳುವ ಮೂಲಕ ಕಾಯಕ ಬದುಕಿನ ಮಹತ್ವವನ್ನು ಸಾರಿದ್ದಾರೆ. ಇಂಥ ಆದರ್ಶವನ್ನು ಹೊಂದಿರುವ ಈತನ ಅಂಕಿತ ಅಮರೇಶ್ವರ ಲಿಂಗ. ಬೀದಿಯಲ್ಲಿ ಬಿದ್ದ ಅಕ್ಕಿಯನ್ನು ಆಯ್ದು ತಂದು ದಾಸೋಹ ಮಾಡುವುದೇ ಅವರ ಕಾಯಕವಾಗಿತ್ತು. ಆಯ್ದಕ್ಕಿ ಮಾರಯ್ಯ ಜನನ 1960. ಸ್ಥಳ ಬಂದು ರಾಯಚೂರು ಜಿಲ್ಲೆಯ ಅಮರೇಶ್ವರ. ಪತಿ ಹೆಸರು ಆಯ್ದಕ್ಕಿ ಲಕ್ಕಮ್ಮನ ಪತಿ ಹೆಸರು ಆಯ್ದಕ್ಕಿ ಲಕ್ಕಮ್ಮ. ಪತಿ ಹೆಸರು ಆಯ್ದಕ್ಕಿ ಮಾರಯ್ಯ. ವಚನಗಳು ಎಷ್ಟು 32 ವಚನಗಳು ದೊರೆತಿವೆ. ಇವನ ವಚನಗಳ ಅಂಕಿತ ನಮ್ಮ ಅಮರೇಶ್ವರ ಲಿಂಗ. ವಚನಗಳ ಅಂಕಿತ ನಮ್ಮ ಅಮರೇಶ್ವರ ಲಿಂಗ. ನೆಕ್ಸ್ಟ್ 3ನೇ ವಚನಗಾರ್ತಿ ಅಮ್ಮಗೆ ರಾಯಮ್ಮ. ಈಕೆ ಕಾಲ ಕ್ರಿಸ್ತಶಕ ಸುಮಾರು 160. 12ನೇ ಶತಮಾನದ ವಚನಗಾರ್ತಿಯಲ್ಲಿ ಒಬ್ಬಳು. ಈಕೆ ಸೊನ್ನಾಲಿಗೆಯವಳು. ಈಗಿನ ಸೊಲ್ಲಾಪುರ. ಪತಿ ಅಮ್ಮಗೆ ದೇವಯ್ಯ. ನೇಯ್ಗೆ ಮತ್ತು ಕಾಯಕ ಈಕೆಯ ಅಂಕಿತ ನಾಮ ಅಮ್ಮಗೇಶ್ವರ. ತಮ್ಮ ವೈಚಾರಿಕ ಪ್ರಖರತೆ ಹಾಗೂ ಸಾಮಾಜಿಕ ಕಳಕಳಿಯಿಂದ ಜೀವನವನ್ನು ವಿಭಿನ್ನ ದೃಷ್ಟಿಕೋನದಿಂದ ದರ್ಶಿಸಿ ಚಿಂತನೆಗೈದು ಜೀವನ ವಚನ ರಚನೆಯ ಮಹಾಕಾಯಕವನ್ನು ರೂಢಿಸಿಕೊಂಡವರು. ಗಂಡು ಹೆಣ್ಣೆಂಬ ಸಾಂಪ್ರದಾಯಿಕ ವರ್ಗೀಕರಣದ ಚೌಕಟ್ಟಿನಿಂದ ಹೊರಬಂದು ಸಮಾನತೆ ತತ್ವದ ಆಧಾರದಿಂದ ತನ್ನ ಧೋರಣೆಯ ಛಾಪನ್ನು ವಚನಗಳಲ್ಲಿ ಮೂಡಿಸಿದ್ದಾಳೆ. ಅಮ್ಮಗೆ ರಾಯಮ್ಮ. ಈಕೆ ಕಾಲ ಸುಮಾರು 1160. 12ನೇ ಶತಮಾನ ವಚನಗಾರ್ತಿ. ಈಕೆಯ ಸ್ಥಳ ಸೊನ್ನಾಲಿಗೆ, ಈಗಿನ ಸೊಲ್ಲಾಪುರ. ಪತಿ ಅಮ್ಮಗೆ ದೇವಯ್ಯ. ಅಂಕಿತ ನಾಮ ಅಮ್ಮಗೇಶ್ವರ. ಇವರು ಬರೆದಿರುವ ಅಮ್ಮಗೇಶ್ವರ. 4ನೇ ವಚನಗಾರ್ತಿ ಶಿವಶರಣೆ ಲಿಂಗಮ್ಮ. ಈಕೆಯ ಕಾಲ ಕ್ರಿಸ್ತಶಕ ಸುಮಾರು 1160. ಈ ಕಾಲ 1160. 12ನೇ ಶತಮಾನ ವಚನಗಾರ್ತಿ.
ಒಬ್ಬಳು ಕ್ಷೌರಿಕ ವೃತ್ತಿಯ ಅಡಪದ ಅಪ್ಪಣ್ಣನ ಧರ್ಮಪತ್ನಿ. ಈಕೆಗೆ ಅಂಕಿತನಾಮ ಅಪ್ಪಣ್ಣ ಪ್ರಿಯ ಚೆನ್ನಬಸವಣ್ಣ ಎಂಬುದು ವ್ಯಕ್ತಿಯ ಹುಟ್ಟಿಗೂ ಅವನ ಸಾಧಿಸುವ ಸಾಧನೆಗೂ ಏನೇನೂ ಸಂಬಂಧವಿಲ್ಲ ಎಂಬುದನ್ನು ನಿರೂಪಿಸುವಳು. ಈಕೆಯ ವಚನಗಳಲ್ಲಿ ಬೋಧನೆ ದಾಟಿ ಕಂಡ ದರ್ಶನ ಬೀರಿದ ಬೆಳಕು. ಶಿವಶರಣಲಿಂಗಮ್ಮ, ಜನನ 1960, 12ನೇ ಶತಮಾನ. ಕ್ಷೌರಿಕ ವೃತ್ತಿ ಮಾಡ್ಕೊಂಡಿರ್ತಾನೆ ಪತಿ. ಈಕೆಯ ಅಂಕಿತನಾಮ, ಈಕೆ ಬರೆದಿರೋ ಒಂದು ವಚನಗಳ ಅಂಕಿತನಾಮ ಅಪ್ಪಣ್ಣ ಪ್ರಿಯ ಚೆನ್ನಬಸವಣ್ಣ. ವೃತ್ತಿ ಇವರ ಪತಿ ಹೆಸರು ಅಡಪದ ಅಪ್ಪಣ್ಣ. ಪದ್ಯವನ್ನು ವಿವರಿಸ್ತಾ ಹೋಗ್ತೀನಿ, ನೋಡ್ತಾ ವಿದ್ಯಾರ್ಥಿಗಳೇ. ಕೃತಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ. ಕೃತ ಅನ್ನೋದು ಒಂದು ಯುಗ. ಈಗ 4 ಯುಗಗಳು ಬರ್ತವೆ: ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ ಅಂದ್ಬಿಟ್ಟು. ಕೃತ ಅನ್ನೋದು ಒಂದು ಯುಗ. ಆ ಯುಗದಲ್ಲಿ ಮೊದಲಿಗೆ ಯುಗದಲ್ಲಿ ಗುರುಗಳು ಶಿಷ್ಯರಿಗೆ ಬುದ್ಧಿಯನ್ನು ಹೊಡೆದು ಏನಾದರೂ ಬುದ್ಧಿಯನ್ನು ಹೇಳಿದ್ರೆ, ಕಲಿಸಿದರೆ ಮತ್ತು ಅಕ್ಷರವನ್ನು ಹೇಳ್ಕೊಟ್ರೆ, ಪಾಠವನ್ನು ಹೇಳ್ಕೊಟ್ರೆ ಅದು ಮಹಾಪ್ರಸಾದ ಸ್ವೀಕರಿಸಿ ವಿದ್ಯಾಬುದ್ಧಿಯನ್ನು ಕಲಿತು ವಿದ್ಯಾರ್ಥಿಗಳು ಮುಂದುವರಿತಾ ಇದ್ದರು. ತ್ರೇತಾಯುಗದಲ್ಲಿ ಗುರು ಶಿಷ್ಯಂಗೆ ಬೈದು ಬುದ್ಧಿ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದರೆ. ತ್ರೇತಾಯುಗದಲ್ಲಿ ಗುರುಗಳು ಶಿಷ್ಯರಿಗೆ ಬೈದು ಬುದ್ಧಿ ಕಲಿಸಿ ಮತ್ತು ವಿದ್ಯಾಭ್ಯಾಸವನ್ನು ಕಲಿಸಿದರೆ ಅದನ್ನು ಮಹಾಪ್ರಸಾದ ಅಂತ ತಿಳ್ಕೊಳ್ತಾ ಇದ್ದರು. ದ್ವಾಪರ ಯುಗದಲ್ಲಿ ಗುರು ಶಿಷ್ಯಂಗೆ ಜಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲೇ ಮಹಾಪ್ರಸಾದವೆಂದರು. ದ್ವಾಪರದಲ್ಲಿ ಗುರುಗಳೇನು ಮಾಡ್ತಾರೆ, ಶಿಷ್ಯರಿಗೆ ಜಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲೇ ಮಹಾಪ್ರಸಾದ ಅನ್ನೋರು. ಜಂಕಿಸಿ ಅಂದರೆ ಹೊಡೆದು ಮತ್ತು ಬಡಿದು ಮತ್ತು ಹಲವಾರು ರೀತಿಯ ಪನಿಷ್ಮೆಂಟ್ ಕೊಟ್ಟರು ಕೂಡ ಅದು ಮಹಾಪ್ರಸಾದ. ನಾವು ಓದೋದಕ್ಕೆ, ಬರೆಯೋದಕ್ಕೆ ಮತ್ತು ನಾವು ವಿದ್ಯಾಭ್ಯಾಸ ಮಾಡೋಕ್ಕೆ ಮುಂದುವರಿಕೆ ಅಂತ ತಿಳ್ಕೊಳ್ತಾ ಇದ್ದರು. ಕಲಿಯುಗದಲ್ಲಿ ಗುರು ಶಿಷ್ಯಂಗೆ ಹೊಂದಿಸಿ ಬುದ್ಧಿಯ ಕಲಿಸಿದರೆ ಆಗಲೇ ಮಹಾಪ್ರಸಾದ ಎನ್ನುವರು. ಕಲಿಯುಗದಲ್ಲಿ ಗುರುಗಳು ಶಿಷ್ಯರಿಗೆ ಹೊಂದಿಸಬೇಕಾಗಿದೆ. ಗುರುಗಳ ಶಿಷ್ಯರಿಗೆ ಶ್ರೀ ಗುರು ಶಿಷ್ಯನಿಗೆ ಹೊಂದಿಸಬೇಕಾಗಿದೆ ಮತ್ತು ಬುದ್ಧಿ ಕೂಡ ಕಲ್ತ್ಕೊಬೇಕಾಗಿದೆ. ಅಂದರೆ ಆ ಕಾಲ ಬಂದಿದೆ ಈಗ. ಕಲಿಯುಗದಲ್ಲಿ ಗುರು ಶಿಷ್ಯನಿಗೆ ಹೊಂದಿಸಬೇಕಾಗಿದೆ, ಹೊಂದಿಸಬೇಕಾಗಿದೆ ಮತ್ತು ಬುದ್ಧಿ ಕಲಿಸಬೇಕಾಗಿದೆ ಮತ್ತು ಹಲವಾರು ರೀತಿಯ ಒಂದು ಪನಿಷ್ಮೆಂಟ್ ಕೊಡೋಂಗಿಲ್ಲ, ಒಳ್ಳೆ ರೀತಿ ಹೇಳ್ಕೊಡ್ಬೇಕಂತ ಅವಶ್ಯಕತೆ ಈ ಕಾಲದಲ್ಲಿ ಬಂದಿದೆ. ಗುಹೇಶ್ವರ ನಿಮ್ಮ ಕಾಲದ ಕಟ್ಟಳೆ ಕಲಿತನಿಗೆ ನಾ ಬೆರೆದನು. ಗುಹೇಶ್ವರ ನಿಮ್ಮ ಕಾಲದ ಕಟ್ಟಳೆ, ನಿಮ್ಮ ಒಂದು ಕಾಲಗಳ ಒಂದು ಕಟ್ಟಳೆಗೆ ನಾನು ಈ ಒಂದು ಸನ್ನಿವೇಶಗಳನ್ನು ನಾನು ಒಳಗಾಗಿದ್ದೇನೆ, ಕಲಿತನಕ್ಕೆ ನಾನು ಬೆರಗಾಗಿದ್ದೇನೆ ಅಂದ್ಬಿಟ್ಟು ಅಲ್ಲಮ್ಮ ಪ್ರಭು ಹೇಳ್ತಾರೆ. ಕಾಯಕದಲ್ಲಿ ಇರ್ತದಂದರೆ ಗುರುದರ್ಶನವಾದಳು ಮರೆಯಬೇಕು, ಲಿಂಗ ಪೂಜೆಯಾದಳು ಮರೆಯಬೇಕು, ಜಂಗಮ ಮುಂದೆ ನಿಂದಳು ಹಂಗಾರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯ್ತಳು ಕಾಯಕ ಅಂದರೆ ಕೆಲಸದಲ್ಲಿ ಇರ್ತಾನಾದರೆ ಗುರುದರ್ಶನವಾದರೂ ಕೂಡ ಮರಿಬೇಕು. ಕಾಯಕ ಅಂದರೆ ಕೆಲಸವನ್ನು ಅಷ್ಟು ಸ್ವಚ್ಛವಾಗಿ ಅಂದವಾಗಿ ಮಾಡ್ತಾ ಹೋಗಬೇಕು. ಲಿಂಗ ಪೂಜೆ ಬಿಡಬೇಕು, ಲಿಂಗ ಪೂಜೆ ಕೂಡ ಮರಿಬೇಕಾಗುತ್ತೆ, ಕೆಲಸವನ್ನು ಮುಂದುವರಿಸ್ತಾ ಹೋಗಬೇಕಾಗುತ್ತೆ. ಜಂಗಮ ಮುಂದೆ ನಿಂತಳು ಹಂಗಾರಿಯಬೇಕು. ಜಂಗಮ ನಾವು ಪೂಜೆಯನ್ನು ಮಾಡ್ತಾ ಹೋದರೂ ಕೂಡ ಎಲ್ಲ ಇನ್ನು ಉಳಿದಂಥ ಹಂಗುಗಳು ಅಡಚಣೆಗಳು ಕೂಡ ಬಿಟ್ಟು ನಾವು ಕಾಯಕವೇ ಕೈಲಾಸ, ನಮ್ಮ ಕೆಲಸವೇ ಕಾಯಕವೇ ಕೈಲಾಸ ಅಂದ್ಬಿಟ್ಟು ಅಂತ ಮನಸ್ಸಿನಲ್ಲಿ ಭಾವಿಸ್ಕೊಂಡು ನಾವು ಲಿಂಗ ಪೂಜೆಯನ್ನು ಬಿಡಬೇಕಾಗುತ್ತೆ, ಗುರುದರ್ಶನವನ್ನು ಬಿಡಬೇಕಾಗುತ್ತೆ, ಕಾಯಕ ಕೆಲಸವನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಆಗ ಅಮರೇಶ್ವರ ನಮಗೆ ಮೆಚ್ಕೊಳ್ತಾ ಹೋಗ್ತಾನೆ ಅಂದ್ಬಿಟ್ಟು ಆಯ್ದಕ್ಕಿ ಮರೆಯೇ ವಿವರಿಸ್ತಾ ಹೋಗ್ತಾರೆ. 3ನೇ ಪದ್ಯ. ಕಾಗೆ ಮರಿ ಕೋಗಲಿಯಾಗಬಲ್ಲದೆ, ಆಡಿನ ಮರಿ ಆನೆಯಾಗಬಲ್ಲದೆ, ಸೀಳನಾಯಿ ಸಿಂಹದ ಮರಿಯಾಗಬಲ್ಲದೆ, ಅರಿವು ಆಚಾರ ಸಾಮಾನನ್ನು ಅರಿಯದೆ ನಾಮ ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖವು ನೋಡಲಾಗದು ಅಮ್ಮುಗೇಶ್ವರ. ಕಾಗೆ ಮರಿ ಕೋಗಿಲೆ ಆಗೋದಕ್ಕೆ ಸಾಧ್ಯವಿಲ್ಲ. ಕಾಗೆ ಮರಿ ಆಗುತ್ತೆ, ಕೋಗಿಲೆ ಬರುತ್ತೆ. ಜಾತಿ ಮತ್ತು ಜಾತಿಗಳ ತಕ್ಕಂತೆ ಪಕ್ಷಿಗಳು ಕೂಡ, ಮಾನವರು ಕೂಡ ಮತ್ತು ಪ್ರಾಣಿಗಳು ಕೂಡ ಅವು ಬದಲಾವಣೆಗಳು ಹೊಂದಬೇಕಾಗುತ್ತೆ. ಮನುಷ್ಯ ಜಾತಿಯಲ್ಲಿ 2 ಜಾತಿ, ಒಂದು ಗಂಡು ಮತ್ತು ಹೆಣ್ಣು. ಪ್ರಾಣಿಗಳು ಕೂಡ ಆ ಜಾತಿಗೆ ಅನುಗುಣವಾಗಿ ಹೊಂದ್ಕೊಳ್ತಾ ಹೋಗ್ತವೆ. ಆಡಿನ ಮರಿ ಆನೆಯಾಗಬಲ್ಲದೆ, ಆಡಿನ ಮರಿನೇ ಆಗುತ್ತೆ, ಆನೆನೇ ಆಗುತ್ತೆ. ಅದರ ತಕ್ಕಂತೆ ಜೀವನ ನಡೀತಾ ಹೋಗುತ್ತೆ. ಸೀಳುನಾಯಿ ಸಿಂಹದ ಮರಿಯಾಗಬಲ್ಲೆ, ಸೀಳುನಾಯಿ ಸಿಂಹದ ಮರಿ ಆಗೋಕ್ಕಿಲ್ಲ, ಸೀಳನಾಯಿ ಆಗುತ್ತೆ, ಸಿಂಹದ ಮರಿ ಕೂಡ ಸಿಂಹದ ಮರಿಯಾಗಿ ಜೀವನ ನಡೆಸ್ಕೊಳ್ತಾ ಹೋಗುತ್ತೆ. ಅರಿವು ಆಚಾರ ಸಾಮರ್ಥ್ಯ ಹೊಂದಿದೆ. ಅರಿವು ಮನುಷ್ಯನಿಗೆ ಅರಿವಿರಬೇಕು, ಆಚಾರ ಇರಬೇಕು, ತಿಳುವಳಿಕೆ ಇರಬೇಕು. ಒಳ್ಳೆ ಜ್ಞಾನವಿದ್ದಾಗ ಮಾತ್ರ ಅವನು ಯಾವ ಮುಂದುವರಿಯುತ್ತಾ ಹೋಗ್ತಾನೆ. ನಾಮ ಹೊತ್ತುಕೊಂಡು ತಿರುಗಲು ಗಾವಿಲರ ಮುಖ ನೋಡಲಾಗದು ಅಮ್ಮುಗೇಶ್ವರ. ನಾಮ ಹೊತ್ಕೊಂಡು ತಿರುಗುವ ಗಾವಿಲರು ಅಂದರೆ ಸುಮ್ಮನೆ ಹೆಸರಿಗೆ ಮಾತ್ರ ಹೆಸರಿರುತ್ತೆ. ಕೆಟ್ಟ ಹುಚ್ಚ ರೀತಿಯಲ್ಲಿ ಅಲಿಯೋ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಸನ್ನಿವೇಶಗಳಲ್ಲಿ ಅಂಥ ವ್ಯಕ್ತಿಗಳನ್ನು ನಾವು ಮುಖವನ್ನು ನೋಡೋದಕ್ಕಾಗೋದಕ್ಕಿಲ್ಲ. ಅದು ಒಂದು ರೀತಿ ಕೆಟ್ಟ ಸನ್ನಿವೇಶಕ್ಕೆ ಎಡೆಮಾಡಿಕೊಡುತ್ತೆ ಅಂದ್ಬಿಟ್ಟು ಅಮ್ಮುಗೇಶ್ವರಿ ಹೇಳ್ತಾರೆ ಅಂದರೆ ಅಮ್ಮುಗೆ ರಾಯಮ್ಮ ಹೇಳ್ತಾ ಇದ್ದಾರೆ. ನೆಕ್ಸ್ಟ್. ಮನವ ಗೆದ್ದಿಗನೆಂದು ತನುವ ಕರಗಿಸಿ ಕಾಯವ ಮರಗಿಸಿ ನಿದ್ರೆ ಕೆಡಿಸಿ
ಕಲಿಹನೆಂಬ ಬುದ್ಧಿಹೀನರ ನೀವು ಕೇಳಿರೋ ನಿಮ್ಮ ಶರಣರು ಮನವನೆಂತು ಗೆದ್ದಿಹನೆಂದಡೆ ನಿದ್ರೆ ಕೆಡಿಸಿ ವಿದ್ಯೆ ಕಲಿತ ಬುದ್ಧಿಯಿಂದ ನೀವು ಕೇಳಿರೋ ನಿಮ್ಮ ಶರಣ ಮನವನೆಂತು ಗೆದ್ದಿಹನೆಂದಡೆ ಕಾಮಕ್ರೋಧವ ನೀಗಿ ಲೋಭ ಮೋಹ ಮತಮತ್ಸರವ ಛೇದಿಸಿ ಆಸೆ ರೋಷಗಳಿದ್ದು ಆಗ ಜಗದ ಪಾಶವು ಬಿಟ್ಟು ಆ ಮರುಗಿಸುವ ಕಾಯಕವನ್ನೇ ಪ್ರಸಾದ ಕಾಯಕವ ಮಾಡಿ ಸಲಹಿದನು. ಕೆಡಿಸುವ ನಿದ್ರೆಯನ್ನು ಯೋಗ ಸಮಾಧಿಯ ಮಾಡಿ ಸುಖವನ್ನೆಡೆಸಿ ಜಗವನ್ನೇ ಗೆದ್ದ ಶರಣರ ಬುದ್ಧಿಯಿಂದರ ಬಲ್ಲಿರೋ ಅಪ್ಪಣ ಪ್ರಿಯ ಚನ್ನಬಸವಣ್ಣ ಶಿವಶರಣಲಿಂಗಮ್ಮ. ಮನವ ಗೆದ್ದಿಹನೆಂದು ನಾನು ಮನಸ್ಸನ್ನೇ ಗೆದ್ದಿದ್ದೀನಿ. ಮನಸ್ಸಿನಲ್ಲಿ ಎಲ್ಲ ರೀತಿಯ ನಾನು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀನಿ. ನಾನು ತಪ್ಪು ತನುವ ಕರಗಿಸಿ ಕಾಯವ ಮಾಡಿಸಿ, ತನು ಅಂದರೆ ದೇಹವನ್ನು ಸವಸಿ ಕೆಲಸವನ್ನು ಮಾಡ್ತಾ ಹೋಗಿ ನಿದ್ರೆ ಕೆಡಿಸಿ ನಿದ್ರೆಯನ್ನು ಕೂಡ ನೋಡಿ ನಿದ್ರೆಯನ್ನು ಬಿಟ್ಟು ಓದು ಬರಹವನ್ನು ಮಾಡ್ತಾ ಹೋದಂತೆ ವಿದ್ಯೆ ಆಗ ವಿದ್ಯೆ ನಮಗೆ ಸಾರ್ಥಕವಾಗುತ್ತೆ. ವಿದ್ಯೆ ನಮ್ಮ ಜ್ಞಾನಕ್ಕೆ ಬುದ್ಧಿಗೆ ತಿಳುವಳಿಕೆ ಬರುತ್ತದೆ. ಇಂಥ ಒಂದು ಬುದ್ಧಿಹೀನ ವ್ಯಕ್ತಿಗಳಾಗ್ತೀವಿ. ಇದನ್ನು ನೀವು ತಿಳ್ಕೊಂಡ್ರು ಜೀವನದಲ್ಲಿ ಮುಂದುವರಿತೀರ ಅಂದ್ಬಿಟ್ಟು ಇಲ್ಲಿಗೆ ಈ ಶಿವಶರಣಲಿಂಗಮ್ಮ ಹೇಳ್ತಾ ಇದ್ದಾರೆ. ನಮ್ಮ ಶರಣರು ಮನವನೆಂದು ಗೆದ್ದಿಹನೆಂದಡೆ ಶರಣರು ಮನವನ್ನು ಯಾವುದೇ ರೀತಿ ಗೆಲ್ಲೋದಕ್ಕೆ ಸಾಧ್ಯವೋ ಅದೇ ರೀತಿ ಕಾಮಕ್ರೋಧವನ್ನೀಗಿ ಲೋಭ ಮತ್ಸರ ಕಾಮವನ್ನು ನೀಗಿಸಬೇಕಾಗುತ್ತೆ. ಕ್ರೋಧ ಮತ್ತು ಮದ ಮತ್ಸರವನ್ನೆಲ್ಲ ನೀಗಿಸ್ಕೊಂಡು ನಾವು ಜೀವನದಲ್ಲಿ ಮುಂದುವರಿಬೇಕಾಗುತ್ತೆ. ಆಸೆ ರೋಷ ಹೊಡೆದು ಜಗವ ಪಾಶವ ಬಿಟ್ಟು ನಾವು ಆಸೆಯನ್ನು ಎಷ್ಟು ಬೇಕೋ ಅಷ್ಟು ತಿಳ್ಕೊಬೇಕಾಗುತ್ತೆ. ರೋಷ ಎಷ್ಟು ಬೇಕೋ ಅಷ್ಟು ಇಟ್ಕೊಬೇಕಾಗುತ್ತೆ. ಜಗದ ಪಾಶ ಜಗದ ನಿಯಮಗಳಾಗಿ ನಾವು ಹೊಂದ್ಕೊಂಡು ಹೋಗಬೇಕಾಗುತ್ತೆ. ಆ ಮರುಗಿಸುವ ಕಾಯಕವನ್ನೇ ಪ್ರಸಾದ ಕಾಯಕವ ಮಾಡಿ ಇಂಥ ಒಂದು ಮರುಗಿಸುವಂಥ ಗುಣಗಳಿಂದ ನಾವು ಪ್ರಸಾದ ಅಂತ ತಿಳ್ಕೊಂಡು ಜೀವನದಲ್ಲಿ ಮುಂದುವರಿತಾ ಹೋದಂತೆ ನಮಗೆ ಹಲವಾರು ರೀತಿಯ ಸೌಲಭ್ಯಗಳು ಸಿಗ್ತಾ ಹೋಗ್ತವೆ. ಕೆಡಿಸುವ ನಿದ್ರೆಯನ್ನೇ ಯೋಗ ಸಮಾಧಿಯ ಮಾಡಿ ಯಾವುದೇ ರೀತಿ ಕೆಡಿಸುವಂಥ ಯೋಗ ನಿದ್ರೆಗಳನ್ನು ಕೆಡಿಸೋ ರೀತಿ ಅಡಚಣೆ ಮಾಡೋದಕ್ಕೆ ಹೋಗಬಾರ್ದು. ಇದು ನಮಗೆ ಸಮಾಧಿಯನ್ನು ಮಾಡುತ್ತದೆ. ಸುಖವನ್ನೆಡೆಸಿ ಜಗವನ್ನು ಗೆದ್ದ ಶರಣರ ಬುದ್ಧಿಹೀನರ ಬಲ್ಲರು. ನಮ್ಮ ಸುಖವನ್ನು ಕೆಡಿಸೋದಕ್ಕೆ ನಾವು ಹೋಗಬಾರ್ದು. ಸುಖ ನೆಮ್ಮದಿ ಸಂತೋಷದಿಂದ ನಾವು ಬಾಳ್ತಾ ಹೋಗಬೇಕು. ಇದು ನಮಗೆ ಜಗತ್ತಲ್ಲಿ ಒಳ್ಳೆಯ ಶಾಂತಿ ನೆಮ್ಮದಿ ಈ ರೀತಿ ಹಲವಾರು ರೀತಿಯ ಇದು ಸಿಗ್ತಾ ಹೋಗುತ್ತೆ. ಇಂಥ ಬುದ್ಧಿಯಿಂದ ನಾವು ಬಲ್ಲಬಾರ್ದು, ಅವ್ರನ್ನ ತಿಳ್ಕೊಬಾರ್ದು. ಇಂದು ನಮ್ಮ ಜೀವನಕ್ಕೆ ಅಡಚಣೆ ಆಗ್ತಾ ಹೋಗುತ್ತೆ. ಜೀವನದಲ್ಲಿ ಆಸೆ ಅನ್ನೋದು ಇರಬೇಕು, ಅದಷ್ಟು ಸ್ವಲ್ಪ ಮಾತ್ರಕ್ಕೆ ಇರಬೇಕು. ನಾವು ಜ್ಞಾನ ಪ್ರಾರ್ಥನೆ ಉಳಿದ ಜೀವನವನ್ನು ಮಾಡ್ತಾ ಹೋಗಬೇಕು. ಕೆಲಸವೇ ಒಂದು ಪ್ರಸಾದ ಅಂತ ತಿಳ್ಕೊಂಡು ಕೆಲಸವನ್ನು ಮಾಡ್ತಾ ಹೋಗಬೇಕಾಗುತ್ತೆ ಅಂದ್ಬಿಟ್ಟು ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಇದನ್ನು ಒಪ್ಕೊಳ್ತಾರೆ ಅಂದ್ಬಿಟ್ಟು ಶಿವಶರಣಲಿಂಗಮ್ಮವರು ಹೇಳ್ತಾ ಹೋಗ್ತಾರೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಪದ್ಯವನ್ನು ಈ ಪದ್ಯವನ್ನು ಕಂಪ್ಲೀಟ್ ಮಾಡ್ತಾ ಹೋಗ್ತಾಯಿದ್ದೀನಿ. ವಂದನೆಗಳು ವಿದ್ಯಾರ್ಥಿಗಳೇ.